कर्नाटका गुलबर्गा शहर में बीजेपी ओबीसी मोर्चा की जानिब से प्रेस कॉन्फ्रेंस करते हुए बीजापुर के बीजेपी एमएलए बसनगौड़ा पाटिल एतनाल के बेतुका बयान को लेकर अपने गुस्से का इजहार किया। मीडिया के नुमाइंदों से बात करते हुए कहा कि एतनाल जिस तरह से अपनी जबान को काबू में ना रखते हुए कुछ न कुछ कंट्रोवर्शियल बयानबाजी करते हुए कहा है कि निजाम है या हजाम। इस बात को लेकर एतनाल को कोई हक नहीं बनता कि वो किसी तबके की दिल आराजी करे। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। ನಮಸ್ಕಾರ ಎಲ್ಲ ಪತ್ರಕರ್ತರಿಗೆ ಇಂದು ನಾವು ಪತ್ರಿಕಾಗೋಷ್ಠಿ ಕರೆದ ವಿಷಯವೇನೆಂದರೆ ನಾನು ಕಲಬುರಗಿ ಜಿಲ್ಲೆ ಹಡಪದ ಚೌರಿಕ ಸಮಾಜ ಜಿಲ್ಲಾಧ್ಯಕ್ಷನಾಗಿ ಭಾರತೀಯ ಜನತಾ ಪಾರ್ಟಿಯ OBC ಬಿಜೆಪಿಯ ರಾಜ್ಯ ಕಾರ್ಯದರ್ಶಿಯಾಗಿ ಹೇಳೋದೇನೆಂದರೆ ಬಾಗಲಕೋಟೆಯಲ್ಲಿ ನಡೆದ ವಕ್ಫ್ ಬೋರ್ಡ್ ವಿರುದ್ಧ ಹೋರಾಟದಲ್ಲಿ ಇವರ ನಮ್ಮ ಹರಕುಬಾಯಿ ಯತ್ನಾಳ್ ಅವರು ಬಚ್ಚಲುಬಾಯಿ ಯತ್ನಾಳ್ ಅವರು ಇವತ್ತು ನಮ್ಮ ನಿಷೇಧಿತ ಪದ ಅವಾಚ್ಯ ಪದ ಮತ್ತು ಉರ್ದು ಮೂಲದ ಪದವಾದ ಕರ್ನಾಟಕ ನಿಷೇಧ ಮಾಡಿದಂಥ ಪದವಾದ ಹಜಾಮ ಪದ ಯಾರಿಗೂ ಹೈದರಾಬಾದ್ ಅಸೌದ್ದೀನ್ ಓವೈಸಿಗೆ ಬೈಯೋ ಬರದಲ್ಲಿ ಇವತ್ತು ನಮ್ಮ ಸಮಾಜವನ್ನು ಹಜಾಮಾಯ ನಿಜಾಮ ಅಂತ ಕಿಸಿ ವರ್ಡ್ ಯೂಸ್ ಮಾಡಿದರೆ ಅದಕ್ಕೂ ನಾವು ಕರ್ನಾಟಕದ ಎಲ್ಲ ಚೌರಿಕರು ಕರ್ನಾಟಕ 20 ಲಕ್ಷ ಜನಸಂಖ್ಯೆ ಚೌರಿಕರು ತೀವ್ರವಾಗಿ ಖಂಡನೆ ವ್ಯಕ್ತಪಡ್ತೀವಿ। ನೀನು ಸಾರ್ವಜನಿಕವಾಗಿ ಮತ್ತು ಪತ್ರಿಕಾಗೋಷ್ಠಿ ಕರೆದು ನೀನು ನಮ್ಮ ಸಮಾಜದ ಒಂದು ಕ್ಷಮೆ ಕೇಳದಿದ್ದರೆ ನಾವು ಬರ್ತಕ್ಕಂಥ ದಿನದಲ್ಲಿ 20 ಲಕ್ಷ ಜನಸಂಖ್ಯೆ ಚೌರ ಮಾಡಿದ ಕೂದಲುಗಳನ್ನು ಬಿಜಾಪುರದ ನಿಮ್ಮ ಮನೆ ಮೇಲೆ ತೂರಿ ನಾವು ಉಗ್ರವಾದ ಹೋರಾಟ ಮಾಡಲು ನಾವು ರೆಡಿ ಆಗಬೇಕಂತ ಇವತ್ತಿನ ಹೇಳಕ್ಕೆ ಬರ್ತೀನಿ। ಮತ್ತು ದಿನೇ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರಿಗೆ ಮತ್ತು ಯಡಿಯೂರಪ್ಪ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ಬೈಯದೇವನ ಕೆಲಸ ಆಗಿದೆ। ವಿನಾಶಕಾಲಿ ವಿಪರೀತ ಬುದ್ಧಿ ಅಂತ ಇಂದು ಅಹಂಕಾರ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಹೇಳಿ ಜನ ಹೇಳಿದಾಗ ಅಹಂಕಾರ ಆಗಿದೆ, ನಮ್ಮ ಒಂದು ಅಹಂಕಾರ ಬಂದಿದೆ। ಅದಕ್ಕೋಸ್ಕರ ಮತ್ತು ಹರಕು ನಾಲಿಗೆ ಎತ್ತಾಳವ್ರೆ ಬಚ್ಚಲು ಬಾಯಿಯ ಎತ್ತಾಳವ್ರೆ ನಿಮಗೊಂದು ಸಲಹೆ ಕೊಡ್ತೀನಿ। ನಮ್ಮ ಬಸವಣ್ಣನವರು ಹೇಳಿದ ಒಂದು ವಚನ ಹೇಳುತ್ತಾ, ತನಗಾದ ಆಗೇನು ತನಗಾದ ಕೋಪ ತನ್ನ ಹಿರಿತನ ಕೆಡು ಮನದ ಕೋಪ ತನ್ನ ಇವರೇ ಕೇಡು ಮನೆಯೊಳಗಿನ ಕಿಚ್ಚು ಮನೆ ಸುಡೋದಿಲ್ಲ ನೆಲ ಮನೆ ಸುಡೋದಿಲ್ಲ ಅಂತ ನಿನ್ನ ಅಹಂಕಾರ ನಿನ್ನನ್ನು ಕೋಪ ನಿನ್ನನ್ನು ದುರಹಂಕಾರವನ್ನು ನಿಮ್ಮ ರಾಜಕೀಯವಾಗಿ ವಿನಾಶದಲ್ಲಿ ಸುಟ್ಟು ಹಾಕಲು ರಾಜಕೀಯವಾಗಿ ನಿವೃತ್ತಿ ಆಗಲು ನಿನ್ನ ಹೇಳುತ್ತದೆ ಅಂತ ಇವತ್ತಿನ ಹೇಳ್ತೀನಿ। ನಮ್ಮ ರಾಷ್ಟ್ರೀಯ ವರಿಷ್ಠರಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಲಿ ಮತ್ತು ನಮ್ಮ ಕರ್ನಾಟಕದ ಬಿಜೆಪಿ ಉಸ್ತುವಾರಿಗಳಾಗಲಿ ಅಗ್ರವಾಲ್ಜಿಯವರಿಗೆ JP ನಡ್ಡಾಜಿಯವರಿಗೆ ಮತ್ತು BL ಸಂತೋಷಿಗೆ ಮನವಿ ಮಾಡ್ತೀನಿ। ನಮ್ಮ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಮುನ್ನಡೆ ಆಗಬೇಕು, ಸಂಘಟನೆ ಆಗಬೇಕು, ಅಧಿಕಾರಕ್ಕೆ ಬರಬೇಕಂದ್ರೆ ಇವ ಹರಕು ನಾಲಿಗೆ ಯತ್ನಾಳವರನ್ನು ಬಚ್ಚಲು ಬಾಯಿ ಯತ್ನಾಳವರನ್ನು ಉಚ್ಚಾಟನೆ ಮಾಡಿ ಈ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಈ ಪಕ್ಷ ಸಂಘಟನೆ ಆಗಲು ಅನುಕೂಲ ಮಾಡಬೇಕು। ಒಂದು ವೇಳೆ ತಾವು ಈ ಒಂದು ಯತ್ನಾಳವರನ್ನು ಉಚ್ಚಾಟನೆ ಮಾಡದೇ ಇದ್ದಲ್ಲಿ ಬರ್ತಕ್ಕಂಥ ದಿನದಲ್ಲಿ ಕರ್ನಾಟಕದಲ್ಲಿ ಈ ಭಾರತೀಯ ಜನತಾ ಪಾರ್ಟಿ ಹಿನ್ನಡೆ ಆಗಲು ಯಾವುದೇ ಮಾತಿಲ್ಲ ಅಂತ ಇವತ್ತು ಹೇಳಕ್ಕೆ ಇಚ್ಛಪಡ್ತೀನಿ। 30ನೇ ತಾರೀಕು ಬಾಗಲಕೋಟೆಯಲ್ಲಿ ವಕ್ಫ್ ಬೋರ್ಡ್ ವಿರುದ್ಧ ಹೋರಾಟದಲ್ಲಿ ಹರಕು ನಾಲಿಗೆ ಯತ್ನಾಳವರು ಬಚ್ಚಲಬಾಯಿಯ ಯತ್ನಾಳವರು ಒಂದು ಹೈದರಾಬಾದ್ನ ಅಸೌದ್ದೀನ್ ಓವೈಸಿಗೆ ಬೈಯುವ ಬರದಲ್ಲಿ ನಿಜಾಮ ಹಜಾಮ ಅಂತಕ್ಕಂಥ ಪದ ಈ ನಮ್ಮ ಚೌರಿಕ ಜನಾಂಗದ ಒಂದು ಅವಾಚ್ಯ ಪದ ಮತ್ತು ಉರ್ದು ಪದ ಮತ್ತು ಒಂದು ಸರ್ಕಾರ ನಿಷೇಧಿಸಿದ ಪದ ಬಳಕೆ ಮಾಡಿದ್ದಾರೆ। ಇವತ್ತಿನ ದಿವಸ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಯತ್ನಾಳವರೇ ನೀವು ಏನಾದರೂ ಈ ಒಂದು ಚೌರಿಕೆ ಜನಾಂಗಕ್ಕೆ ಒಂದು ನಿಷೇಧಿತ ಪದ ಅವಾಚ್ಯ ಪದ ಮತ್ತು ಉರ್ದು ಮೂಲದ ಪದವನ್ನು ಬೈದು ನಮಗೆ ನಿಂದನೆ ಮಾಡಿದಿರಿ, ಜಾತಿ ನಿಂದನೆ ಮಾಡಿರಿ। ಅದಕ್ಕೋಸ್ಕರ ಇವತ್ತಿನ ದಿವಸ ಒಂದು ಹಡಪ ಸಮಾಜದ ಜಿಲ್ಲಾಧ್ಯಕ್ಷನಾಗಿ ಕಲಬುರಗಿ ಜಿಲ್ಲಾಧ್ಯಕ್ಷನಾಗಿ ಮತ್ತು ಭಾರತೀಯ ಜನತಾ ಪಾರ್ಟಿಯ OBC ಮೋರ್ಚಾದ ರಾಜ್ಯ ಕಾರ್ಯದರ್ಶಿಗೆ ಹೇಳಲು ಇಚ್ಛೆಪಡ್ತೀನಿ, ನೀನು ಒಂದು ಸಮಾಜಕ್ಕೆ ನೋವು ಉಂಟು ಮಾಡಿದೆ। ಕರ್ನಾಟಕದಲ್ಲಿ ಹಡಪ ಚೌರಿಕ ಸಮಾಜದವರು 18ರಿಂದ 20 ಲಕ್ಷ ಜನಸಂಖ್ಯೆ ಇದ್ದೀವಿ, ಎಲ್ಲರೂ ಕೂಡ ಬಹಳ ನೋವು ಉಂಟಾಗಿದೆ ಅಂತ ಹೇಳಿ ಇವತ್ತಿನ ದಿವಸ ನಮ್ಮ ಜನ ನೋವಿನಲ್ಲಿದ್ದಾರೆ ಮತ್ತು ಅದನ್ನು ತೀವ್ರವಾಗಿ ನಾನು ಖಂಡನೆ ಮಾಡ್ತೀನಿ। ಯತ್ನಾಳವರೇ ಇವತ್ತೊಂದು ದಿವಸ ನಿಮಗೆ ಯತ್ನಾಳವ್ರೆ ಅನ್ಬಾರ್ದು, ಹರಕು ನಾಲಿ ಯತ್ನಾಳವ್ರೆ ಬಚ್ಚಲು ಮೋರಿಯ ಯತ್ನಾಳವ್ರೆ ಅನ್ಲಕ್ಕೆ ನಾನು ಇಷ್ಟಪಡ್ತೀನಿ। ಇವತ್ತಿನ ದಿವಸ ನಿಮ್ಮದು ಏನೂ ಕೆಲಸ ಇಲ್ಲದಂಗೆ ಕಾಣ್ತದೆ। ಮಾತಾಡ್ತಾರೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರಿಗೆ ಬೈಯೋದೇ ನಿಮ್ಮ ಕೆಲಸವಾಗಿದೆ। ನಿಮ್ಮದು ಏನು ಕೆಲಸಪ್ಪ ಅಂತಂದರೆ ಇವತ್ತಿನ ದಿವಸ ನೀವು ಏನಾದರೂ ಇವತ್ತಿನ ದಿವಸ ನೀವು ಹೋರಾಟ ಮಾಡ್ತಿದ್ರೆ ವಕ್ಫ್ ಬೋರ್ಡ್ ವಿರುದ್ಧ ಅಲ್ಲದು ನಮ್ಮ ರಾಜ್ಯಾಧ್ಯಕ್ಷರಂತ ವಿಜೇಂದ್ರ ಅವರ ವಿರುದ್ಧ ನೆಪ ಮಾತ್ರಕ್ಕೆ ವಕ್ಫ್ ಬೋರ್ಡ್ ಅಂತ ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ। ಅದಕ್ಕೋಸ್ಕರ ಇವತ್ತಿನ ದಿವಸ ಅವರು ಇವರನ್ನ ಎಲ್ಲರೂ ಬೈದು ಇವತ್ತಿನ ದಿವಸ ಬೈದಿರಿ ಓಕೆ, ಆದರೆ ನಮ್ಮ ಜಾತಿ ನಿಂದನೆ ಮಾಡಿದ್ರೆ ಓಕೆ, ಆದರೆ ಇವತ್ತು ಸಾರ್ವಜನಿಕವಾಗಿ ಮಾಧ್ಯಮದಲ್ಲಿ ಬಂದು ಸಾರ್ವಜನಿಕ ಕ್ಷಮೆ ಕೇಳಬೇಕು। ಅವಲ್ಲದೆ ಇವತ್ತಿನ ದಿವಸ ಹರಕು ಮತ್ತು ಬಚ್ಚಲಬಾಯಿ ಯತ್ನಾಳವರೇ ಒಂದು ಸಮಾಜಕ್ಕೆ ಮೇಲ್ಕಟ್ಟಿ ಒಬ್ಬ ವ್ಯಕ್ತಿಗೆ ಮೇಲ್ಕಟ್ಟಿ ಜಾತಿಗಳ ಜಗಳ ಹಚ್ಚುವ ಮತ್ತು ಶಾಂತಿ ಕಳೆಯುವ ಕೆಲಸ ಮಾಡ್ತಕ್ಕಂಥ ಕೆಲಸ ನೀವು ಮಾಡ್ತಾ ಇದ್ದೀರಿ।
ನಿಮ್ಮ ಹೇಳಿಕೆಯಿಂದ ಇವತ್ತು ಕೆಲವು ದಿನಗಳ ಹಿಂದೆ ನಡೆದಂತಹ 3 ವಿಧಾನಸಭಾ ಮತಕ್ಷೇತ್ರದಲ್ಲಿ ನಿಮ್ಮ ಹೇಳಿಕೆ ನೀಡಿ ಅವು 3 ಮತಕ್ಷೇತ್ರಗಳನ್ನು ನಾವು ಭಾರತೀಯ ಜನತಾ ಪಾರ್ಟಿ ಸೋಲಲು ಕಾರಣವಾಗಿದೆ. ಅದಕ್ಕೋಸ್ಕರ ನೀವು ವಿನಾಶಕಾಲಿ ವಿಪರೀತ ಬುದ್ಧಿ ಅನ್ನುವ ಹಾಗೆ ಯತ್ನಾಳ್ ಅವರೇ, ರಾಜಕೀಯವಾಗಿ ನಿಮ್ಮ ವಿನಾಶಕಾಲ ಬಂದಿದೆ ಅಂತ ಇವತ್ತಿನ ದಿವಸ ಗಂಟಾ ಘೋಷಣೆಗೆ ಪತ್ರಿಕೆ ಮುಖಾಂತರ ಹೇಳ್ತಾ ಇದ್ದೀನಿ. ಜನರು ನಿಮ್ಮ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಹೇಳಿ ನಿಮಗೆ ಅಹಂಕಾರ ಬಂದಿದೆ, ನಿಮಗೆ ದುರಹಂಕಾರ ಬಂದಿದೆ. ಆ ಬಸವಣ್ಣನವರ ಒಂದು ಜನ್ಮಭೂಮಿಯಲ್ಲಿ ಹುಟ್ಟಿ ಇವತ್ತಿನ ದಿವಸ ನೀವು ಇಂಥ ಮಾತಾಡ್ತಿರಲ್ಲ, ನೀವು ಎಂಥ ಕನಿಷ್ಠ ಒಂದು ಬಲವನ್ನು ಬೆಳೆಸಿದಿರಿ. ಬಸವಣ್ಣನವರಿಗೆ ಒಂದು ಏನಪ್ಪ ಅಂತಂದರೆ ನೀವು ಹೊಳೆಯಲ್ಲಿ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದೀರಿ ಅಂತಂದ್ರಿ. ಅದನ್ನು ಎಲ್ಲ ಕರ್ನಾಟಕದ ಮಠಾಧೀಶರು ಮತ್ತು ಶರಣ ಭಕ್ತರು, ಶರಣರು, ಶರಣ ಪ್ರಮುಖರು ಕೂಡ ನಿಮಗೆ ಕ್ಷಮಿಸಲ್ಲ ಭಾಳ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಮತ್ತು ಬರ್ತಕ್ಕಂಥದ್ದಲ್ಲಿ ಆ ಶರಣರ ಒಂದು ಪಾಪ ನಿಮಗೆ ತಟ್ಟುತ್ತದೆ ಇವತ್ತಿನ ದಿವಸ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತಿನ ದಿವಸ ಬಸವಣ್ಣರು ಒಂದು ಕಡೆ ಹೇಳಿದರೆ, ತನಗಾದ ಕೋಪ ತನ್ನ ಹಿರಿದನ್ನು ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು, ಮನೆಯೊಳಗಿನ ಕಿಚ್ಚು ಮನೆ ಸುಡದಲ್ಲೇ ನೆರಮನೆ ಸುಡದಲ್ಲಿ ನಮ್ಮ ಕೂಡಲ ಸಂಗಮ ದೇವ ಅಂತ. ಇವತ್ತು ದಿವಸ ಯತ್ನಾಳ್ ಅವರಿಗೆ ತನ್ನ ಕೋಪ, ತನ್ನ ಸಿಟ್ಟು, ತನ್ನ ಅಹಂಕಾರ, ದುರಹಂಕಾರ, ನನಗಿಂತ ದೊಡ್ಡ ಯಾರಿದ್ದೀನಿ ಅಂತ ಗಳಿಸಿದ ಹೇಳತ್ತಿಲ್ಲ. ನಿನ್ನ ದುರಹಂಕಾರನೇ ಒಂದು ದಿವಸ ನಿನ್ನ ಮನೆ ಹೆಂಗೆ ಸುಡ್ತಲ್ಲ, ನಿನ್ನಗೆ ನೀನೇ ಸುಟ್ಟುವುದು, ರಾಜಕೀಯವಾಗಿ ಸುಟ್ಟು ಹೋಲತ್ತಿ ಬರ್ತಕ್ಕಂಥ ದಿನದಲ್ಲಿ. ಇವತ್ತಿನ ದಿವಸ ನೀವು ಮಾತೆತ್ತರೆ ಮುಂಜಾನೆ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರಿಗೆ ಬೈತಾ ಇದ್ದೀರಿ. ನೀವು ಒಳ ಒಪ್ಪಂದ ರಾಜಕೀಯದಲ್ಲಿ ಶುದ್ಧ ಸುಳ್ಳು. ನೀವು ಕರ್ನಾಟಕ ಜನತೆ ಗೊತ್ತದ, ನೀವು ಬಿಜಾಪುರ ಜಿಲ್ಲೆಯಲ್ಲಿ ನೀವು MB ಪಾಟೀಲ್ ಜೊತೆಲಿ ಎಷ್ಟು ಒಳ ಒಪ್ಪಂದ ಮಾಡಿ ಗೆದಿತಾ ಬರ್ತಾ ಇದ್ದೀರಿ ಈ ಚುನಾವಣೆಯಲ್ಲಿ ಅಂತ. ಬಂಧುಗಳು, ಇವತ್ತಿನ ದಿವಸ ಈ ಮಾಧ್ಯಮದ ಮುಖಾಂತರ ಹೇಳ್ತೀನಿ, ಇವರು ಒಳ ಒಪ್ಪಂದ MB ಪಾಟೀಲ್ ಇವ್ರದ್ದು ಘಂಟಾಘೋಷ ರಾಜಕೀಯದಲ್ಲಿ ಎಲ್ಲರಿಗೂ ಗೊತ್ತಾಗಿದೆ. ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಸಾವಿರ ಕಾಂಗ್ರೆಸ್ಗೆ ಲೀಡ್ ಕೊಟ್ಟಿದ್ದಪ್ಪ ಬಿಜಾಪುರದಲ್ಲಿ, ನೀನು ಎಷ್ಟು ಸಾವಿರ ಲೀಡ್ ಕೊಟ್ಟಿದ್ದಿ ಕಾಂಗ್ರೆಸ್ಗೆ. ಕಾಂಗ್ರೆಸ್ ಕೊಟ್ಟು ಒಳ ಒಪ್ಪಂದ ರಾಜಕೀಯ ಮಾಡ್ತಾ ಇದ್ದಿದ್ದು ಬಚ್ಚಲು ಬಾಯಿಯ ಮತ್ತು ಹರಕುನಾಲಿ ಯತ್ನಾಳ್ ಅವರೇ. ಇವತ್ತು ಮಾತೆತ್ತರೆ ಜಾತಿ ಹತ್ತಿ ಇವತ್ತು ಹಜಾಮ ಪದ ಬಳಸಿದಲ್ಲ, ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಇದೆಲ್ಲ ಚೌರದಲ್ಲಿ ಅಂಗಡಿಯ ಏನು ಮಾಡಿ ಕೂದಲುಗಳಿತ್ತಲ್ಲ, ಇಡೀ ರಾಜ್ಯ ಅಂತ ಕೂದಲುಗಳನ್ನ ತೆಗೆದುಕೊಂಡು ನಿಮ್ಮ ಮನೆಯಲ್ಲಿ, ಬಿಜಾಪುರ ಮನೆಯಲ್ಲಿ ಎಸೆದು ಉಗ್ರವಾದ ಹೋರಾಟ ಮಾಡಲು ನಮ್ಮ ಸಮಾಜ, ಚೌರಿಕೆ ಸಮಾಜ ಒಂದಾಗಿದೆ. ಮತ್ತು ನಾನು ಹೇಳ್ತೀನಿ, ಈ ಒಂದು ಯತ್ನಾಳ್ ಅವರನ್ನು ಕೂಡಲೇ ದೆಹಲಿಯ ವರಿಷ್ಠರು, ನೇತಾರರು, ನಮ್ಮ JP ನಡ್ಡಾ ರಾಷ್ಟ್ರೀಯ ಅಧ್ಯಕ್ಷರು, BL ಸಂತೋಷ್ ಅವರು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಅಗ್ರವಾಲ್ ಸಾಹೇಬರು ನಮ್ಮ ಕರ್ನಾಟಕದ ಉಸ್ತುವಾರಿ ಅವರು ಕೂಡಲೇ ಇವತ್ತು ನಮ್ಮೆಲ್ಲರ, ನನ್ನ ಪರವಾಗಿಲ್ಲ, ನಮ್ಮ ನಿಷ್ಠಾವಂತ ಭಾರತೀಯ ಜನತಾ ಪಾರ್ಟಿ ಎಲ್ಲರ ಪರವಾಗಿ, ಸಮಸ್ತ ಕಾರ್ಯಕರ್ತರ ಪರವಾಗಿ ಇವತ್ತು ದೆಹಲಿಯ ಮುಖಂಡರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಕೂಡಲೇ ಈ ಹರಕುನಾಲಿಗೆ ಯತ್ನಾಳ್ ಅವರು, ಬಚ್ಚಲು ಬಾಯಿ ಯತ್ನಾಳ್ ಅವರನ್ನು ಕೂಡಲೇ ಪಚ್ಚನಿಂದ ಘಂಟಾಘೋಷಕ್ಕೆ ಉಚ್ಚಾಟನೆ ಮಾಡಿದ್ದೆ ಆದಲ್ಲಿ ಕರ್ನಾಟಕದಲ್ಲಿ ಮುಂದೆ ಬರ್ತಕ್ಕಂಥ ದಿನದಲ್ಲಿ ನಮ್ಮ ಪಕ್ಷ ವಿಜೇಂದ್ರ ಅವರ ನೇತೃತ್ವದಲ್ಲಿ ಪಕ್ಷ ಸಂಘಟನೆ ಆಗ್ತದೆ. ಬರ್ತಕ್ಕಂಥ ದಿನದಲ್ಲಿ ಪಕ್ಷ ಅಧಿಕಾರಕ್ಕೆ ಬರಲಿ, ನಾವು ಶ್ರಮಿಸ್ತೀವಿ. ಮತ್ತು ಇಂಥ ಉಚ್ಚಾಟನೆ ಮಾಡೇ ಇದ್ದರೆ ನಮ್ಮ ಪಕ್ಷಕ್ಕೆ ಭಾಳ ತೊಂದರೆ, ಮುಂದೆ ಬರ್ತಕ್ಕಂಥ ಹಿನ್ನಡೆ ಆಗ್ತದೆ ಅಂತ ಇವತ್ತು ದೆಹಲಿಯ ವರಿಷ್ಠರಲ್ಲಿ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಕೂಡಲೇ ಉಚ್ಚಾಟನೆ ಮಾಡಿ ಆದೇಶ ಹೊರಡಿಸಬೇಕಾಗಿ ನಾನು ಹಿರಣ್ಯ ಹಡಪ ಸಣ್ಣೂರ್, ರಾಜ್ಯ OBC ಮೋರ್ಚಾದ BJPಯ ರಾಜ್ಯ ಕಾರ್ಯದರ್ಶಿಗಳು, ಕರ್ನಾಟಕ. ಆಗಲ್ಲ, ಅಲ್ಲಿ ಹೈಕಮಾಂಡ್ ನಮ್ಮ ದೆಹಲಿಯ ನಮ್ಮ ಶಿಸ್ತು ಪಾರ್ಟಿ, ಆ ಶಿಸ್ತು ಪಾರ್ಟಿ ನಾವು ಹೇಳ್ತೀವಲ್ಲ, ಆ ಅಶಿಸ್ತು ಮಾಡ್ತಕ್ಕಂಥ ಯತ್ನಾಳ್ ಅವರು, ಇವರ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರು ಮೊನ್ನೆ ಹೋಗಿ JP ನಡ್ಡಾ ಅವರಿಗೆ, ರಾಷ್ಟ್ರೀಯ ಅಧ್ಯಕ್ಷರಿಗೆ, ಇವರ ಸಾಧಕ ಬಾಧಕಗಳು ಬೈಯತಕ್ಕಂಥ ಇವರಂತ ಮಾಡ್ತದೆ ವಿವಾದಿತ ಹೇಳಿಕೆಗಳು ಇವತ್ತು ಒಂದು ಜಾತಿಗಾಗಲಿ, ಒಂದು ಸಣ್ಣ ಜಾತಿಗಾಗಲಿ, ಈಗ ನೋಡ್ರಿ ಈ 20 ಲಕ್ಷ ಜನಸಂಖ್ಯೆ ಅದ ನಮ್ಮ ಜನಸಂಖ್ಯೆ, ಈ ಹಜಾಮ ಅಂತ ವರ್ಡ್ ಯೂಸ್ ಮಾಡ್ಯಾನ. ಈಗ ನಮ್ಮ ಜನ ನೋವಾಗ್ಯದ, ಇಂಥವೆಲ್ಲ ಓಟ್ಗಳು ಕಟ್ ಆಗ್ತಾವ. ಅವ್ರು ಏನಂತಾರ, ನಾನು ಉಚ್ಚಾಟನೆ ಮಾಡಿ ಯಾರ್ಯಾರು ಹಗರಣವ ಎಲ್ಲ ಬಿಚ್ಚಿಡ್ತೀನಿ. ಅದೇ ಬಿಚ್ಚಿಡ್ಲಿ, ಈ ದಿನ ನಿಮ್ಮಲ್ಲಿ ಹಗರಣವಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತದಂದ ಯಾರ ಬಲ್ಲಿ ಹೇಳಿದ್ರೆ ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮದು ಏನದ ನಿಷ್ಠೂರವಾಗಿ ಬಿಚ್ಚಿಡೋಪ್ಪ ಯತ್ನಾಳ್ ಅವ್ರೆ ಅಂತ ಹೇಳಿದ್ರು. ಯಾಕೆ ಬಿಚ್ಚಿಡಲಾಗಿರಿ? ಬ್ಲ್ಯಾಕ್ ಮೇಲ್ ತಂದದ. ಏನು CD ಹಗರಣ, ಇವ್ರೇನು CD ಬಾಸ್ ಅನ್ನ ಕಂಪನಿ ಅದ ಒಂದು ಯತ್ನಾಳ್ ಅವ್ರದ್ದು. ಸುಮ್ಮನೆ ಎಲ್ಲರಿಗೆ ಬ್ಲ್ಯಾಕ್ ಮೇಲ್. ಸದಾನಂದ ಗೌಡರು ಪಾಪ ಕೇಂದ್ರ ಸಚಿವರು ಒಳ್ಳೆಯವರು, ಅಂತ ಒಳ್ಳೆಯವರಿಗೆ ಏನಪ್ಪ ಸದಾನಂದ ಗೌಡ ಎತ್ತಣ ಸಂಬಂಧವಯ್ಯ ಸದಾನಂದ ಗೌಡ ಅಂತ ಹೇಳ್ತಾರೆ. ಅಹಂಕಾರ ದುರಹಂಕಾರ ಇವತ್ತು ನನಗೆ ಬೇಯೋದಲ್ಲ, ವಿಜೇಂದ್ರಿಗೆ ಬೇಯಲ್ಲ, ನಮ್ಮ ಜಾತಿಗೆ ಬೇಯೋದಲ್ಲ. ಇವತ್ತು ಅಣ್ಣ ಬಸವಣ್ಣ ಮಹಾಮಾನವತಾವಾದಿ 900 ವರ್ಷಗಳ ಮೊದಲು ಸಮಾಜ ಕಟ್ಟಿದವು. ಮತ್ತು ನಮಗೆಲ್ಲರಿಗೂ ಪಾರ್ಲಿಮೆಂಟ್, ಜಗತ್ತೇ ಪಾರ್ಲಿಮೆಂಟ್ ತೋರ್ತಕ್ಕಂಥ ವ್ಯಕ್ತಿ ಬಸವಣ್ಣ. ಅಂಥವ್ರಿಗೆ ಬೈತಾರಪ್ಪ ಅಂತಂದ್ರೆ ಇವ್ರು ತಿಳ್ಕೋರಿ, ನೀವು ಎಷ್ಟು ಕನಿಷ್ಠ ಕೀಳಾದ ಮಟ್ಟಿಗೆ ಇವರು ರಾಜಕಾರಣದಲ್ಲಿ ಮಾತಾಡ್ತಾರಪ್ಪ ಅಂತಂದ್ರೆ, ಇವ್ರು ಬರ್ತಕ್ಕಂಥ ದಿನದಲ್ಲಿ ಉಚ್ಚಾಟನೆ ಸದಾಸಿದ್ಧ ಇಲ್ಲಿವರೆಗೂ ಬಿಟ್ಟಿದ್ದು ದೊಡ್ಡದಾಗಿ ತಪ್ಪಾಗ್ಯದ. ಉಚ್ಚಾಟನೆ ಮಾಡುವಂತೆ ವರಿಷ್ಠರಿಗೂ ಎಲ್ಲ ಇವರು ಮಾಹಿತಿ ಕೊಟ್ಟಿದ್ದೀವಿ. ಉಚ್ಚಾಟನೆ ಆಗೇ ಆಗ್ತದ, ಅದು ಶತಸಿದ್ಧದ. ಕೆಲವೇ ದಿನಗಳಲ್ಲಿ BJP ಸೋತ್ ತಿಳ್ಕೊಂಡು ಯಾವಾಗಲೂ ಬೈಕೋತ ಹೊಂಟ್ರ, ನೀವು ಬರೀ ಉಚ್ಚಾಟನೆ ಮಾಡ್ರ ಅಂತ ಹೇಳ್ತೀರಿ. ಯಾರ ಬಲ್ಲ ದಮ್ಮೆ ಇಲ್ಲಲ್ಲ, ಮತ್ತೆ ಉಚ್ಚಾಟನೆ ಸರ್ ದಮ್ ಇದೆ. ಈ ರಾಜಕಾರಣದಲ್ಲಿ ದಮ್ಮು ತೋರಿಸ್ತಕ್ಕಂಥ ವ್ಯವಸ್ಥೆ ನಮ್ಮ ಪಾರ್ಟಿದಾಗ ಮೊದಲು ಕೂಡ ಹೇಳೀನಿ.
ನಮ್ಮ ಪಾರ್ಟಿ ಶಿಸ್ತಿನ ಪಾರ್ಟಿ ಅದ. ನಾವು ನಮ್ಮ ಪಾರ್ಟಿಗೆ ತಗೋಬೇಕಾದ್ರೆ ಭಾಳ ಈಸಿ ಅದ. ನಾವು ವೆಲ್ಕಮ್ ಮಾಡಿಕೊಂಡು ಅವರಿಗೆ ನಾವು ನಮ್ಮ ಪಾರ್ಟಿದಾಗ ಸದಸ್ಯತ್ವ ಕೊಡ್ಬೋದು. ಆದರೆ ಉಚ್ಚಾಟನೆ ಮಾಡಬೇಕಾದ್ರೆ ಎಲ್ಲ ಸಾಧಕ ಬಾಧಕಗಳನ್ನು ವಿಚಾರ ಮಾಡಿ ಉಚ್ಚಾಟನೆ ಮಾಡ್ಬೇಕಂತ ಅದೆಲ್ಲ ವರಿಷ್ಠರ ಕೈಲದ. ಇಷ್ಟೆಲ್ಲ ಹೇಳತ್ತಾರ ಸಾಧಕ ಬಾಧಕಗಳು ನೋಡ್ತೀರಿ ನಾ ಇಲ್ಲ ಸರ್, ಅದು ಕರೆ ಸಮಯ ಇರ್ತದೆ ಸರ್. ಅವ್ರು ಮಾತಾಡೋ ಬಳಕ ನಾವು ಕೂಡಲೇ ಉಚ್ಚಾಟನೆ ಮಾಡ್ಲಿಕ್ಕಾಗಲ್ಲ ವರ್ಷ ಆಯ್ತು ಬಿಜೆಪಿ ಸೋತು ಸರ್. ಬಹಳಷ್ಟು ಮೊದಲು ಕೂಡ ಇವರು ಮೊಟ್ಟ ಮೊದಲನೇದಾಗಿ ಕರ್ನಾಟಕದಲ್ಲಿ ಕೇಂದ್ರ ಮಂತ್ರಿ ಆಗಲಿ ಯಡಿಯೂರಪ್ಪರಿಗೆ ಅವಕಾಶ ಮಾಡಿಕೊಟ್ರು ಯಾರು? ಅಟಲ್ ಬಿಹಾರಿ ವಾಜಪೇಯಿ ಅವರು. ನಾನು ಬೇಡ, ನನ್ನ ಪಕ್ಷ ಸಂಘಟನೆ ಕಟ್ಟಿ ಕರ್ನಾಟಕದಲ್ಲಿ ಪಕ್ಷ ಅಧಿಕಾರಕ್ಕೆ ತರ್ತೀನಿ ಅಂತ ಹೇಳಿ ಯಡಿಯೂರಪ್ಪರು ಇವ್ರ ಹೆಸರು ಪ್ರಪೋಸಲ್ ಮಾಡಿದ್ರು. ಯಾರು? ಯತ್ನಾಳ್ ಅವ್ರ ಹೆಸರು ಪ್ರಪೋಸಲ್ ಮಾಡಿದ್ರು. ಎಲ್ಲಿ? ಕೇಂದ್ರಕ್ಕೆ ರೈಲ್ವೆ ಮಂತ್ರಿಗಾಗಿ. ಹೌದಾ? ಅದು ಆದ ನಂತರ ಅಲ್ಲಿ ಭೀ ಕೂಡ ಇವರು ಇಂಥ ವಿವಾದಾತ್ಮಕ ಹೇಳಿಕೆಗಳು ಓವರ್ ಫಾಸ್ಟ್ ಎಲ್ಲ ಮಾಡಿ ಕೆಲಸ ಅಲ್ಲಿ ಕೂಡ ಉಚ್ಚಾಟನೆ ಆದರು. ಉಚ್ಚಾಟನೆ ಆದ ನಂತರ ನಮ್ಮತ್ತು ಯಡಿಯೂರಪ್ಪರ ಮನೆಗೆ ಬಂದು ನಮ್ಮ ಪಾರ್ಟಿಯಾಗ ಕರ್ಕೋರಿ ಅಂದಾಗ ಯಡಿಯೂರಪ್ಪರು ಪ್ರಪೋಸಲ್ ಮಾಡಿ ಮತ್ತೆ ಪಾರ್ಟಿದಾಗ ಅವ್ರಿಗೆ ಜಾಯಿನ್ ಮಾಡ್ಕೊಂಡು ಕೂಡ ಅದೇ ರಾಗ ಅದೇ ತಾಳ ಅಂತಂದ್ರೆ ಇವತ್ತಿನ ದಿವಸ ಅದೇ ಮತ ಆಡ್ಕೋತ ಯಡಿಯೂರಪ್ಪರಿಗೆ ಕರ್ಕೊಂಡವರಿಗೆ ಕೇಂದ್ರ ಮಂತ್ರಿ ಮಾಡ್ಲಕ್ಕೆ ಹಚ್ಚಿದವರಿಗೆ ಅವರಿಗೆ ಕೂಡ ಬೈಯೋದು, ಅವ್ರ ಮಗನಿಗೆ ಕೂಡ ಬೈಯೋದಂತಂದ್ರೆ ನಿನ್ನ ಪಾರ್ಟಿಯ ನಿನ್ನ ಮನಿದದ ಉಚ್ಚಾಟನೆ ಮಾಡ್ತಾರ ಪಕ್ಕ 100ಕ್ಕೆ 100 ಕೆಲವೇ ದಿನಗಳಲ್ಲಿ ದೊಡ್ಡ ಲಾಬಿ ಆಗಿದೆ. ಅವನಿಗೆ ಉಚ್ಚಾಟನೆ ಮಾಡಬೇಕು, ಇಲ್ಲಕ್ಕೆ ನಮ್ಮ ಪಕ್ಷಕ್ಕೆ ಭಾಳ ಹಿನ್ನಡೆ ಆಗ್ತದೆ ಕರ್ನಾಟಕದಲ್ಲಿ ಅಂತ ಭಾರಿ ಜನಸಂಖ್ಯೆ ಶಾಸಕರು ಮಾಜಿ ಶಾಸಕರು ಸೇರಿ ಡೆಲ್ಲಿಗೆ ಹೋಗಿ ಅವನನ್ನು ಉಚ್ಚಾಟನೆ ಮಾಡೋರು ನಾವು ಪಟ ಹಿಡ್ಕೊಂಡಿರ್ತಾ ಇದ್ದೀವಿ. ನಮ್ಮ ಪಕ್ಷ ಉಳಿವಾಗಿ ಯತ್ನಾಳ್, ನಮ್ಮ ನಾಲಿಗೆ ಹರ್ಕ ಯತ್ನಾಳ್ ಅವರು, ಬಚ್ಚಲವ ಯತ್ನಾಳ್ ಅವರು ಹಟಾವ್ ಬಿಜೆಪಿ ಕರ್ನಾಟಕ ಮೇ ಬಚಾವ್ ಆಂದೋಲನ ಮಾಡ್ಬೇಕಂತ ಇವತ್ತಿನ ದಿವಸ ನಾವೆಲ್ಲರೂ ಸಿದ್ಧರಾಗಿದ್ದೀವಿ. ಅದಕ್ಕೋಸ್ಕರ ಉಚ್ಚಾಟನೆ ಮಾಡ್ತಾರೆ. ಉಚ್ಚಾಟನೆ ಮಾಡಲಿ ಅಂದ್ರೆ ನಾವು ಅಲ್ಲಿವರೆಗೆ ನಾವು ಪಟ್ಟ ಹಿಡಿದು ಕುಂತಿರ್ತೀವಿ. ಧನ್ಯವಾದಗಳು. अतराफ टीवी, हर बात सच के साथ। इस न्यूज को स्पॉन्सर किया है थीम प्रोडक्शन, क्रिएटिव इवेंट मैनेजमेंट, टेंट हाउस इवेंट्स डेकोरेशंस, बैंगलोर, चेन्नई, हैदराबाद। कॉन्टैक्ट डिटेल्स 9986544971।